ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಬಿವೈವಿ ಟೀಮ್ ಸಭೆಗೂ ಮುನ್ನ ರೆಬಲ್ಸ್ ತಮ್ಮ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಡೆವಲಪ್ಮೆಂಟ್ ಆಗಿದೆ. ಬಿವೈ ವಿಜಯೇಂದ್ರ ಟೀಮ್ನ ಸಭೆಗೂ ಮುನ್ನ ರೆಬಲ್ಸ್ ಆಟ. ಫೆಬ್ರವರಿ 10ರಂದೇ ಲಿಂಗಾಯತ ನಾಯಕರ ಸಭೆ. ದೆಹಲಿಯಲ್ಲಿ ವಿ ಸೋಮಣ್ಣ ನೇತೃತ್ವದಲ್ಲಿ ಸಭೆ ಫಿಕ್ಸ್ ಆಗಿದೆ. ಕೇಂದ್ರ ಸಚಿವ ಸೋಮಣ್ಣ ಜೊತೆ ರೆಬಲ್ಸ್ ಚರ್ಚೆಯನ್ನ ನಡೆಸಲಿದ್ದಾರೆ. ಅವತ್ತೇ ಅಂತಿಮ ನಿರ್ಧಾರವನ್ನ ಯತ್ನಾಳ್ ಬಣ ಕೈಗೊಳ್ಳಲಿದೆ. ಸೋಮಣ್ಣ ಕೂಡ ಯಡಿಯೂರಪ್ಪ ವಿರುದ್ಧ ಅಸಮಾಧಾನಗೊಂಡಿದ್ರು. ಬಿಜೆಪಿಯಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಬಿವೈ ವಿಜಯೇಂದ್ರ ಟೀಮ್ನ ಸಭೆಗೂ ಮುನ್ನವೇ ರೆಬಲ್ಸ್ ತಮ್ಮ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ. ಫೆಬ್ರವರಿ 10ನೇ ತಾರೀಕಿಗೆ ಲಿಂಗಾಯತ ನಾಯಕರ ಸಭೆಯನ್ನ ನಿಗದಿಪಡಿಸೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ವಿ ಸೋಮಣ್ಣ ಅವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿ ಅಂತಿಮ ನಿರ್ಧಾರವನ್ನ ಕೂಡ ಯತ್ನಾಳ್ ಬಣ ಕೈಗೊಳ್ಳಲಿದೆ. ಫೆಬ್ರವರಿ 10ನೇ ತಾರೀಕು ಲಿಂಗಾಯತ ನಾಯಕರ ಸಭೆ. ದೆಹಲಿಯಲ್ಲಿ ಸೋಮಣ್ಣ ನೇತೃತ್ವದಲ್ಲಿ ಸಭೆ ಕೂಡ ಫಿಕ್ಸ್ ಆಗಿದೆ. ವಿ ಸೋಮಣ್ಣ ಇದರ ಉಸ್ತುವಾರಿಯನ್ನು ಹೊತ್ತುಕೊಳ್ತಾ ಇದ್ದಾರೆ, ನೇತೃತ್ವವನ್ನು ವಹಿಸಲಿದ್ದಾರೆ. ಬಿಜೆಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಸೋಕಾಲ್ಡ್ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯ ಬಿಜೆಪಿ ನಾಯಕರು ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ದೆಹಲಿಯಲ್ಲಿ ಸೋಮಣ್ಣ ನೇತೃತ್ವದಲ್ಲಿ 10ನೇ ತಾರೀಕು ಸಭೆ ಫಿಕ್ಸ್ ಆಗಿದೆ. ಅಂತಿಮ ನಿರ್ಧಾರವನ್ನ ಯತ್ನಾಳ್ ಬಣ ಕೈಗೊಳ್ಳಲಿದೆ. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಎವ್ರಿ ಮಿನಿಟ್ ಅಂದ್ರೆ ಕ್ಷಣಕ್ಕೊಂದೊಂದು ದಿನಕ್ಕೊಂದೊಂದು ಡೆವಲಪ್ಮೆಂಟ್ಗಳು ಬಿಜೆಪಿಯಲ್ಲಿ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇರಬಹುದು. ಬಹಳ ಸ್ಪಷ್ಟವಾಗಿದ್ದಾರೆ, ವಿಜೇಂದ್ರನನ್ನ ಏನಾದ್ರೂ ಮಾಡಿ ಇಳಿಸಲೇಬೇಕು ಅಂತ. ಸೋಮಣ್ಣ ನೇತೃತ್ವದಲ್ಲಿ ಲಿಂಗಾಯತರ ಸಭೆ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ಸಿಂಧೂರ, ಯತ್ನಾಳ್ ಬಣದ ಟೀಮ್ ಇದೀಗ ಸಮುದಾಯವಾರು ಕೇಂದ್ರದ ಬಿಜೆಪಿಯ ನಾಯಕರುಗಳನ್ನು ಭೇಟಿಯಾಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ವಿಜೇಂದ್ರ ವಿರುದ್ಧ ಹಂತ ಹಂತವಾಗಿ ದೂರುಗಳನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೇಗಾದರೂ ಮಾಡಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ವಿಜೇಂದ್ರ ಅವರನ್ನು ಆ ಒಂದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಪಟ್ಟು ಅವರದ್ದಾಗಿರುವಂಥದ್ದು. ಅವರದ್ದು ಒನ್ ಲೈನ್ ಅಜೆಂಡಾ ಕೂಡ ಇರುವಂಥದ್ದು. ಹಾಗಾಗಿ ಈಗಿನವರೆಗೂ ನಡೆದಿರುವಂಥ ಬೆಳವಣಿಗೆಗಳು, ಲಿಂಗಾಯತರ ನಾಯಕರ ಸಭೆಗಳು ದೆಹಲಿಯ ಕರ್ನಾಟಕ ಭವನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ನಡೀತಾ ಇದೆ. ಆದರೆ ಮುಂಬರುವಂಥ 10ನೇ ತಾರೀಕು ಮತ್ತೊಂದು ರೀತಿಯಾದಂತಹ ತಿರುವಿಗೆ ಸಾಕ್ಷಿಯಾಗುವುದಕ್ಕೆ ಮುಂದಾಗ್ತಾ ಇದೆ. ಯತ್ನಾಳ್ ಬಣದ ಎಲ್ಲ ನಾಯಕರುಗಳು ಮತ್ತೊಮ್ಮೆ ಕೇಂದ್ರ ಸಚಿವ ಸೋಮಣ್ಣ ಅವರ ನಿವಾಸದಲ್ಲಿ ಎಲ್ಲ ಲಿಂಗಾಯತ ನಾಯಕರುಗಳು ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಒನ್ ಲೈನ್ ಅಜೆಂಡಾವನ್ನು ಪಾಸ್ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಈಗಾಗಲೇ ವಿಜೇಂದ್ರ ವಿರುದ್ಧ ಹೋರಾಟ ನಡೆಸುತ್ತಿರುವಂಥ ಯತ್ನಾಳ್ ಟೀಮ್ಗೆ ಸೋಮಣ್ಣ ಅವರ ನಿವಾಸ ಮತ್ತೊಮ್ಮೆ ಸಾಕ್ಷಿಯಾಗುವಂತಹ ಎಲ್ಲ ರೀತಿಯಾದಂತಹ ನಿರೀಕ್ಷೆಗಳನ್ನು ಇಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸಹಜವಾಗಿ ಫೆಬ್ರವರಿ 10ನೇ ತಾರೀಕು ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ದೆಹಲಿಯಲ್ಲಿ ನೀಡಲಾಗುವಂಥ ಅಧಿಕೃತ ನಿವಾಸದ ಪೂಜೆ ಇರುತ್ತೆ. ಆ ಪೂಜೆಯ ನೆಪದಲ್ಲಿ ಎಲ್ಲ ನಾಯಕರುಗಳು ಒಟ್ಟಾಗ್ತಾರೆ. ಜೊತೆಗೆ ಯಾಕೆ ಅವರನ್ನು ಆ ಒಂದು ಸ್ಥಾನದಿಂದ ಕೆಳಗಿಳಿಸಬೇಕು, ಕೇಂದ್ರದ ನಾಯಕರುಗಳಿಗೆ ಯಾವ ನಾಯಕರುಗಳ ಮುಖಾಂತರವಾಗಿ ಒತ್ತಡವನ್ನು ಹಾಕಬೇಕಾಗತ್ತೆ, ಲಿಂಗಾಯತ ನಾಯಕರುಗಳು ಎಷ್ಟರ ಮಟ್ಟಿಗೆ ಒಗ್ಗಟ್ಟಾಗಿದ್ದೇವೆ, ಯಡಿಯೂರಪ್ಪ ವಿರುದ್ಧವಾಗಿದ್ದೇವೋ ಅಥವಾ ವಿಜೇಂದ್ರ ವಿರುದ್ಧವಾಗಿದ್ದೇವೆ, ಪಕ್ಷ ಎಷ್ಟು ಮುಖ್ಯ ಅನ್ನುವಂಥದ್ರ ಬಗ್ಗೆ ಸಂದೇಶವನ್ನ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ತಲುಪಿಸುವಂತ ಪ್ರಯತ್ನವನ್ನ ಅವತ್ತು ಮಾಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಸಹಜವಾಗಿ ಅವತ್ತಿನ ಅಜೆಂಡಾವನ್ನ ಮತ್ತಷ್ಟು ಗಂಭೀರವಾಗಿ ಕೇಂದ್ರದ ಬಿಜೆಪಿ ವರಿಷ್ಠರು ಪರಿಗಣಿಸಿದ್ದಾದಲ್ಲಿ ಸಹಜವಾಗಿ ಯತ್ನಾಳ್ ಟೀಮ್ ಅಂದುಕೊಂಡಿರುವ ಹಾಗೆ ಬಹುತೇಕ ಎಲ್ಲ ಸಮುದಾಯದ ಈಗಾಗಲೇ ಇರುವಂತಹ ಯತ್ನಾಳ್ ಇರ್ಬೋದು, ಬೊಮ್ಮಾಯಿಯವರು ಹಾಗೂ ಸೋಮಣ್ಣ, ಹೀಗೆ ಹಲವು ಕೇಂದ್ರ ರಾಜ್ಯ ಬಿಜೆಪಿಯ ನಾಯಕರುಗಳೇನಿದ್ದಾರೆ, ಲಿಂಗಾಯತ ನಾಯಕರುಗಳು, ಅವರೆಲ್ಲರ ಜೊತೆಗೆ ಮತ್ತಷ್ಟು ಜನ ಆಡ್ ಆನ್ ಆಗುವಂತ ಸಾಧ್ಯತೆಗಳನ್ನ ಆ ದಿನ ನಿರೀಕ್ಷೆ ಮಾಡಬಹುದು. ಸಿಂಧೂರ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.